ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ ಕಾರ್ನರ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲ ಟೆಸ್ಟ್ ಕೋಲ್ಕತ್ತಾದಲ್ಲಿ ಮೊದಲ ದಿನ DRS ತೆಗೆದುಕೊಳ್ಳುವಾಗ ತಮ್ಮ ಟೀಮ್ಮೇಟ್ಸ್ನೊಂದಿಗೆ ಮಾತನಾಡುವಾಗ ನಮ್ಮ ಜಸ್ಪ್ರೀತ್ ಬುಮ್ರಾ ಸೌತ್ ಆಫ್ರಿಕನ್ ಕ್ಯಾಪ್ಟನ್ ಟೆಂಬಾ ಬೌಮಾ ಅವರಿಗೆ ಬೌನಾ ಅಂತಂದರು. ಅನ್ಇಂಟೆನ್ಷನಲ್ ಆಗಿತ್ತು, ಆದರೆ ಇದೊಂದು ರೇಸಿಸ್ಟ್ ಕಮೆಂಟ್ ಆಗಿತ್ತು. ಯಾಕೆಂದರೆ ಹಿಂದಿಯಲ್ಲಿ ಬೌನಾ ಅಂತಂದರೆ ಕುಳ್ಳ ಅಲ್ಲ, ಕುಬ್ಜ, ಇಂಗ್ಲೀಷ್ನಲ್ಲಿ ಡ್ವಾರ್ಫ್. ಇದು ಸ್ಟಂಪ್ ಮೈಕ್ನಲ್ಲಿ ರಿಜಿಸ್ಟರ್ ಆಯಿತು, ಎಲ್ಲರಿಗೂ ಗೊತ್ತಾಯಿತು. ಎಂದಿನಂತೆ ಮರುದಿನ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲಾಯಿತು. ಆದರೆ ಟು ದರ್ ಕ್ರೆಡಿಟ್, ಸೌತ್ ಆಫ್ರಿಕನ್ ಟೀಮ್ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ನಂತರ ನಡೆದಿದ್ದೇನು? ಟೆಂಬಾ ಬೌಮಾ ಕ್ರೂಷಿಯಲ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹಾಫ್ ಸೆಂಚುರಿ ಬಾರಿಸಿ ಓನ್ಲಿ ಹಾಫ್ ಸೆಂಚುರಿ ಆಫ್ ದ ಟೆಸ್ಟ್ ಅದು. 15 ವರ್ಷಗಳ ನಂತರ ಭಾರತದಲ್ಲಿ ಸೌತ್ ಆಫ್ರಿಕಾಗೆ ಒಂದು ಜಯವನ್ನು ತಂದುಕೊಟ್ರು. ಟೆಂಬಾ ಬೌಮಾ ಕ್ಯಾಪ್ಟನ್ಸಿ ಮಾಡಿದಂಥ 11 ಟೆಸ್ಟಲ್ಲಿ 10 ಜಯ, ಒಂದೇ ಒಂದು ಡ್ರಾ. ಚೋಕರ್ಸ್ ಎಂದು ಹೆಸರಾಗಿದ್ದಾರಲ್ಲ ಸೌತ್ ಆಫ್ರಿಕಾ. ಆದರೆ ಈ ವರ್ಷ WTC ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾಗೆ ಸದೆ ಬಡಿದಾಗ ಟೆಂಬಾ ಬೌಮಾ ನಾಯಕರಾಗಿದ್ದರು. ಮ್ಯಾಚ್ ಮುಗಿದ ಮೇಲೆ ಪೆವಿಲಿಯನ್ಗೆ ಮರಳುವಾಗ ಜಸ್ಪ್ರೀತ್ ಬುಮ್ರಾ ಟೆಂಬಾ ಬೌಮಾ ಅವರ ಹೆಗಲ ಮೇಲೆ ಕೈ ಇಟ್ಟು ಬಹಳ ಹೊತ್ತು ಮಾತನಾಡ್ತಾನೆ ಇದ್ರು, ಕ್ಷಮೆ ಕೋರ್ತಾ ಇದ್ರು ಅಂತ ಅನಿಸುತ್ತೆ. ಕೊನೆಯಲ್ಲಿ ಶೇಕ್ ಹ್ಯಾಂಡ್ ಮಾಡಿದರು. ಟೆಂಬಾ ಬೌಮಾ ಶೇಕ್ ಹ್ಯಾಂಡ್ ಸ್ವೀಕರಿಸಿದ್ರು, ಆದರೆ ಸ್ಮೈಲ್ ಮಾಡಲಿಲ್ಲ. 5 feet 3 inches ಟಾಲ್ ಟೆಂಬಾ ಬೌಮಾ ಖಂಡಿತವಾಗಿಯೂ ಡ್ವಾರ್ಫ್ ಅಲ್ಲ. ತಮ್ಮ ಪೇಷನ್ಸು, ಟೆಕ್ನಿಕ್ಕು, ಟೆಂಪರ್ಮೆಂಟು ಹಾಗೂ ಡಿಗ್ನಿಫೈಡ್ ಬಿಹೇವಿಯರ್ ಎದುರು ಮಿಕ್ಕವರೆಲ್ಲರೂ ಇವರ ಎದುರು ಡ್ವಾರ್ಫ್ ಆದರು. ಕೇಪ್ಟೌನ್ ಹತ್ರ ಲಂಗಾ ಇವರ ಹಳ್ಳಿ. ಒಳ್ಳೆಯ ಕ್ರಿಕೆಟಿಂಗ್ ಅಟ್ಮಾಸ್ಫಿಯರ್. ಯಾಕಂತಂದರೆ ಇಂಟರ್ನ್ಯಾಷನಲ್ಸ್ ತಾಮಿ ಸೊಲೆಕೆಲೆ ಹಾಗೂ ಮಾಲೂರಿ ಸಿಬೋಟೋ ಇಬ್ಬರು ಇವರು ಮನೆಯ ಓಣಿಯವರೇ. ಆದರೆ ಚಿಕ್ಕಂದಿನಿಂದಲೂ ಕ್ರಿಕೆಟಿಂಗ್ ಸ್ಕಿಲ್ಸ್ ಇದ್ದರೂ ಕೂಡ ಟೆಂಬಾ ಬೌಮಾ ಅವ್ರ ಮೇಲೆ ಇವರ ಆಕಾರದ ಬಗ್ಗೆ, ಕುಳ್ಳಾಕಾರದ ಬಗ್ಗೆ, ಇವರ ಕಲರ್ ಆಫ್ ದ ಸ್ಕಿನ್ ಬಗ್ಗೆ, ಕಪ್ಪು ವರ್ಣದ ಬಗ್ಗೆ ಅಷ್ಟೇ ಅಲ್ಲ, ಕೋಟಾ ಗೆರ್ಯಾಕಿ ಅಂತ ಅವಹೇಳನ ಎಲ್ಲರೂ ಮಾಡ್ತಾನೆ ಇದ್ರು. ಇದನ್ನು ಭಾಳ ಅನುಭವಿಸಿದ್ದಾರೆ. ಇದೇನು ಹೊಸದಲ್ಲ ಅವರಿಗೆ. ಇವರು ಹುಟ್ಟಿದಾಗ ಇವರ ಅಜ್ಜಿ ಇವರಿಗೆ ಟೆಂಬಾ ಅಂತ ಹೆಸರಿಟ್ಟರು. ಆಫ್ರಿಕನ್ ಭಾಷೆಯಲ್ಲಿ ಟೆಂಬಾ ಅಂತಂದರೆ ಹೋಪ್ ಅಂತ. ಹೋಪ್ ಫಾರ್ ದ ಕಮ್ಯುನಿಟಿ, ಹೋಪ್ ಫಾರ್ ದ ಕಂಟ್ರಿ, ಫೈಟಿಂಗ್ ಅಗೇನ್ಸ್ಟ್ ಆಲ್ ಆಡ್ಸ್ ಹಾಗೂ ಸಕ್ಸೆಡಿಂಗ್. ಇದೇ ಟೆಂಬಾ ಬೌಮಾ ಅವರ ಜೀವನ. ಏನು ರೇಸಿಸಮ್ಗೆ ಕೊನೆ ಇದೆಯೇ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.